ಯಮರಾಜ ಬಂದ್ರ ಭಕ್ತರೇ, ನಾವು ಈಗ ಭೂಲೋಕದಲ್ಲಿ ಯಾವ ನಗರದಲ್ಲಿದ್ದೇವೆ? ಪ್ರಭು, ನಾವು ಈಗ ಗದಗ ಶಹರದ ಹಳೆ ಬಸ್ ನಿಲ್ದಾಣದ ಹತ್ತಿರ ಮಾಳಶೆಟ್ಟಿ ಸರ್ಕಲ್ನಲ್ಲಿದ್ದೇವೆ ಪ್ರಭು. ಈ ಮಾಳಶೆಟ್ಟಿ ಸರ್ಕಲ್ ಎನ್ನುವ ಸಾರ್ವಜನಿಕರು ಅಲ್ಲೇ ನೋಡು, ಬೈಕ್ ಸವಾರಿ ಮಾಡುವಾಗ ತಮ್ಮ ತಲೆಗೆ ಹೆಲ್ಮೆಟ್ ಹಾಕಿರೋದಿಲ್ಲ. ಅದು ಅಲ್ಲಿ ನೋಡು, ಇದೋ ಇಲ್ಲಿ ನೋಡು, ಇದೋ ಇಲ್ಲಿ ನೋಡು. ಮಹಾಪ್ರಭು, ನಮ್ಮ ಗದಗ ಜಿಲ್ಲಾ ಪೊಲೀಸ್ಗಳು ಮತ್ತು ಕಾನೂನಿನ ಅರಿವು ಜಾಗೃತಿ ಮೂಡಿಸಿದ್ರು ಸಹ ಕೆಲವು ಜನ ಹಾಗೆ ಹೆಲ್ಮೆಟ್ ಇಲ್ಲದೆ ವಾಹನ ಚಾಲನೆ ಮಾಡುತ್ತಾರೆ. ಅಂದರೆ ಇವರಿಗೆ ಕಾನೂನಿನ ಭಯವಿಲ್ಲವೇ ಅಥವಾ ಜೀವದ ಭಯವಿಲ್ಲವೇ? ಹಿಂಕರೇ, ಇವನನ್ನು ಯಮಲೋಕಕ್ಕೆ ತೆಗೆದುಕೊಂಡು ಹೋಗೋಣ. ಹಿಡಿಯಿರಿ ಇವನನ್ನು. ಬೇಡ ಪ್ರಭು, ಬೇಡ 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 ಪ್ರಭು, ಬೇಡ. ಇವರಿಗೆ ಒಂದು ಸಲ ಕ್ಷಮಾದಾನ ಮಾಡಿ. ಇನ್ನು ಮುಂದಾದರೂ ಹೆಲ್ಮೆಟ್ ಧರಿಸುತ್ತಾರೆ. ಇನ್ನು ಮುಂದೆ ಆದರೆ ಹೆಲ್ಮೆಟ್ ಅನ್ನು ಧರಿಸಿ, ಇಲ್ಲವಾದರೆ ನಿಮ್ಮನ್ನು ಯಮಲೋಕಕ್ಕೆ ಕರೆದುಕೊಂಡು ಹೋಗಿ ಕೊದ ಕುದಿಯುವ ನೀರಿನಲ್ಲಿ ನಿಮ್ಮನ್ನು ಹಾಕಿ ಬಿಡುತ್ತೇವೆ. ಆಯಿತು ಪ್ರಭೆ, ಇನ್ನು ಮೇಗಿಂದ ಈ ಸಾರ್ವಜನಿಕರು ಎಲ್ಲರೂ ಹೆಲ್ಮೆಟ್ ಅನ್ನು ಧರಿಸಿ ವಾಹನ ಚಾಲನೆ ಮಾಡ್ತಾರೆ. ಗದಗ ಜಿಲ್ಲಾ ಪೊಲೀಸ್ ವತಿಯಿಂದ ಎಲ್ಲರಿಗೂ ತಿಳಿಸಿಕೊಡುವುದೇನೆಂದರೆ, ಇವತ್ತು ನಾವು ಗದಗ ಶಹರದಲ್ಲಿ ಎಲ್ಲಾ ಕಡೆ ಬಹಳಷ್ಟು ಸರ್ತಿ ನಾವೆಲ್ಲರಿಗೂ ಹೇಳಿದ್ವಿ, ಹೆಲ್ಮೆಟ್ ಧರಿಸಬೇಕು. ಹೆಲ್ಮೆಟ್ ಧರಿಸೋದ್ರಿಂದ ಏನು ಸರ್ಕಾರಕ್ಕೆ ನಾವು ದಂಡ ಕಟ್ತೀವಿ ಅದಕ್ಕಂತೇಳಿ ಹೆಲ್ಮೆಟ್ ಧರಿಸಿ ಅಂತ ಹೇಳ್ತಿಲ್ಲ. ಪ್ರತಿದಿನ ನಾವು ನೋಡ್ತಿರ್ತೀವಿ, ಒಂದು ತಿಂಗಳಲ್ಲಿ ಈ ವರ್ಷದಲ್ಲಿ ಬಹಳಷ್ಟು ಕೇಸಸ್ ಹೆಲ್ಮೆಟ್ ಧರಿಸೋದ್ರಿಂದಾನೇ ಬಹಳಷ್ಟು ಫೇಟಲ್ ಕೇಸಸ್ ಆಗಿದ್ದಾವೆ. ಬಹಳಷ್ಟು ಜನ ಜೀವ ಕಳ್ಕೊಂಡಿದ್ದಾರೆ. ಈಗ ನೀವೇ ನೋಡ್ಬೋದು, ಒಂದು ವಾರದ ಹಿಂದೆ 21 ವರ್ಷದ ಹುಡುಗ ಹೆಲ್ಮೆಟ್ ಧರಿಸಿದ್ರೆ ಉಳಿತಿದ್ದ, ಬಟ್ ಅವನು ವಿತೌಟ್ ಹೆಲ್ಮೆಟ್ ಇದ್ದಿದ್ರಿಂದ ಅವನು ತೀರ್ಕೊಂಡಿದ್ದಾನೆ. ಈ ತರ ಈ ಹುಡುಗನು ಒಂದು ವಯಸ್ಸು ಬಹಳಷ್ಟಿಲ್ಲ, ಒಂದು 20-22 ವಯಸ್ಸು ಇರ್ಬೋದು. ಇವನು ಈಗ ಹೋಗ್ತಾ ಇರುವಾಗ ಏನೋ ಜೋಶಲ್ಲಿ ಹೆಲ್ಮೆಟ್ ಹಾಕಿದೆ, ನನ್ನ ಹೇರ್ ಸ್ಟೈಲ್ ಕಡಿಯುತ್ತೆ, ಬಿಸಿಲಿದೆ, ನಾ ಹಾಕೊಳ್ಳೋದಿಲ್ಲ, ವೀಲಿಂಗ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತಂದ್ರೆ ಜೀವ ಇರೋದು ಒಂದೇ. ಒಂದ್ ಸರ್ತಿ ಹೋಯ್ತು ಅಂತಂದ್ರೆ ಜೀವ ಬರೋದಿಲ್ಲ. ಫೈನ್ ಕಟ್ಟಿದ್ರೆ ಇನ್ನೊಂದ್ಸರ್ತಿ ದುಡ್ಡು ಹೊಡಿತೀರಿ, ತಲೆನೇ ಹೋಯ್ತು ಅಂತಂದ್ರೆ ಮತ್ತೊಂದ್ಸರ್ತಿ ಬರೋದಿಲ್ಲ. ಅದಕ್ಕಾಗಿ ನಿಮ್ಗೆಲ್ಲರಿಗೂ ನಿಮ್ಮ ಜೀವದ ಬಗ್ಗೆ ಭಯ ಇರಲಿ, ನಿಮ್ ಜೀವದ ಬಗ್ಗೆ ನಿಮ್ಗೆ ಕಾಳಜಿ ಇರಲಿ ಅಂತ ಹೇಳ್ತಾ ಇವತ್ತು ನಾವೆಲ್ಲ ಹೊರಡ್ಬಿಡ್ತೀವಿ. ಎಲ್ಲರೂ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಬೇಕು. ಎಲ್ಲರೂ ನಿಮ್ಮ ಜೀವ ಮತ್ತೆ ನಿಮ್ಮ ಫ್ಯಾಮಿಲಿ ರಕ್ಷಣೆಗಾಗಿ ನೀವೆಲ್ಲರೂ ಸದಾ ಸೇಫ್ಟಿಯಿಂದ ಟ್ರಾವೆಲ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಮತ್ತೊಂದು ಸರ್ಕಲ್ ನಲ್ಲಿ ಹೋಗೋಣ, ನಡೆಯಿರಿ. ನೋಡಿ, ಇವರು ನಮ್ಮ ಸಾರ್ವಜನಿಕರು ಎಷ್ಟು ಅಚ್ಚುಕಟ್ಟಾಗಿ ಹೆಲ್ಮೆಟ್ ಧರಿಸಿ ತಮ್ಮ ಏನಂತಾರೆ ತಮ್ಮ ಕೆಲಸಗಳಲ್ಲಿ ಏನಾರಾಗಲಿ ಬೈಕ್ ತೆಗಿತೀರಿ ಅಂತಂದ್ರೆ ಹೆಲ್ಮೆಟ್ ಧರಿಸಬೇಕು. ಅದಕ್ಕಾಗಿ ಇವರಿಗೆ ನಮ್ಮ ಇಲಾಖೆ ವತಿಯಿಂದ ಒಂದು ಹೂ ಬಿಚ್ಚ ಕೊಟ್ಟು ಸನ್ಮಾನ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್.